ನಮಸ್ಕಾರ ವೀಕ್ಷಕರೇ. ಸಮಾಜದಲ್ಲಿ ನಿರಂತರವಾಗಿ ಎಲೆಮರೆ ಕಾಯುತ್ತಾ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸ್ತಾ ಇದ್ದೇನೆ. ಇವರು ಮಕ್ಕಳ ಪಾಲನೆ, ಪೋಷಣೆ, ರಕ್ಷಣೆ ಹಾಗೆಯೇ ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವಂತಹ ಈ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗಾದರೆ ಈ ವ್ಯಕ್ತಿ ಯಾರು? ಇವರು ಮಾಡ್ತಾ ಇರುವಂತಹ ಸೇವಾ ಕಾರ್ಯಗಳು ಯಾವುದು? ಈ ಎಲ್ಲವನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದಂತಹ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ಕಾರ. ಬಹಳ ಸಂತೋಷ ಆಯಿತು ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ನಮ್ಮಲ್ಲಿ ಜನಸಾಮಾನ್ಯರಿಗೆ ಈ ಮಕ್ಕಳ ಅಂತಂದರೆ ಯಾರು, ಅಥವಾ ಮುಖ್ಯವಾಗಿ ಮಕ್ಕಳ ಹಕ್ಕುಗಳು ಅಂತಂದ್ರೆ ಏನು, ಅದ್ರ ಬಗ್ಗೆ ಇವತ್ತಿಗೂ ಕೂಡ ಈ ಜ್ಞಾನದ ಕೊರತೆ ಇದೆ ಅಂತ ಹೇಳಿ ಅನ್ಸುತ್ತೆ. ಸರ್, ಮೊದಲನೇದಾಗಿ ಈ ಮಕ್ಕಳು ಅಂದರೆ ಯಾರು ಸರ್? ಭಾಳ ಮಕ್ಕಳ ಹಕ್ಕುಗಳಲ್ಲಿ ತಿಳ್ಕೊಳ್ಳೋದ್ರಲ್ಲಿ ಭಾಳ ಒಳ್ಳೆಯ ಪ್ರಶ್ನೆ ಇದು ಅಂತ ನನಗನ್ಸುತ್ತೆ. ಇದನ್ನು ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಮಕ್ಕಳು ಅಂದರೆ ನೀವು ಹೋಗಿ ಅಂಗನವಾಡಿ ಮೇಡಮ್ನ ಕೇಳಿದ್ರೆ 3-6 ವರ್ಷದ ಒಳಗಿನವ್ರನ್ನ ಮಕ್ಕಳು ಅಂತಾರೆ. ಪ್ರೈಮರಿ ಸ್ಕೂಲ್ ಟೀಚರ್ಸ್ ಕೇಳಿದ್ರೆ 14 ವರ್ಷದ ಒಳಗಿನವ್ರನ್ನ ಮಕ್ಕಳು ಅಂತ ನಾವು ಕರಿತೀವಿ. ಹೀಗೆ ಹಲವಾರು ವ್ಯಾಖ್ಯಾನಗಳಿದೆ. ಆದರೆ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಮತ್ತು ನಮ್ಮ ಭಾರತ ಸರ್ಕಾರ ಕೂಡ ಒಪ್ಪಿಕೊಂಡಿರುವ ಒಂದು ವಯಸ್ಸು 18 ವರ್ಷದ ಒಳಗಿನ ಎಲ್ಲ ಮಾನವ ಜೀವಿಗಳನ್ನು ಮಕ್ಕಳು ಅಂತ ಕರಿತೀವಿ. ಹಾಗಾಗಿ ನಾವು ಎಲ್ಲೇ ಮಕ್ಕಳು ಅಂತ ಪರಿಭಾವಿಸಿದಾಗ 18 ವರ್ಷದ ಒಳಗಿನ ಎಲ್ಲರನ್ನೂ ಮಕ್ಕಳು ಅಂತಲೇ ಪರಿಗಣಿಸಬೇಕು ಕಾನೂನಿನ ಪ್ರಕಾರ. ಸರ್, ಹಿಂದೆ ಒಂದು ಮಾತಿತ್ತು, ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತ. ಆದರೆ ಇವತ್ತು ಹಂಗಿಲ್ಲ. ಇವತ್ತು ಹುಟ್ಟಿರುವಂತಹ ಮಗು ಕೂಡ ಈ ದೇಶದ ಪ್ರಜೆ ಅಂತ ಹೇಳಿ ಕರೀತವೆ. ಹಾಗಾದರೆ ಈ ಮಕ್ಕಳುಗಳಿಗೆ ವಿಶೇಷವಾದಂಥ ಹಕ್ಕನ್ನು ಈ ದೇಶದ ಸಂವಿಧಾನದಲ್ಲಿ ನೀಡಲಾಗಿದೆ. ಹಾಗಾದರೆ ಮುಖ್ಯವಾಗಿ ಯಾವ ಹಕ್ಕುಗಳು ಮಕ್ಕಳಿಗಿದೆ ಸರ್? ಬಹಳ ಮುಖ್ಯವಾದಂಥ ಒಂದು ಅಂಶ ಏನಂದರೆ, ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಲ್ಲ. ನಾವು ಲೋಕಾರೂಢಿ ಮಾತಲ್ಲಿ ಹಂಗಂತಲೇ ಅಂತ ಇರ್ತೀವಿ. ಇಂದಿನ ಮಕ್ಕಳು ಇಂದಿನ ಪ್ರಜೆ. ಯಾಕೆ ಅಂದರೆ ಸಂವಿಧಾನದ ಪರಿಚ್ಛೇದ 5ರಲ್ಲಿ ನಿಮಗೆ ಪ್ರಜೆ ಅಂದ ತಕ್ಷಣಕ್ಕೆ ಇಷ್ಟು ವಯಸ್ಸಿನವರಿಂದ ಮುಂದಿನವರು ಅಂತೆಲ್ಲ ಇಲ್ಲ. ನಮಗೆ ಜನರಲ್ಲಿ ತಾಟ್ ಇರೋದೇನಂದ್ರೆ 18 ವರ್ಷದ ಮೇಗಳವ್ರಿಗೆ ಓಟ್ ಹಾಕೋ ಪವರ್ ಇರೋದ್ರಿಂದ ಅವ್ರನ್ನ ಪ್ರಜೆ ಅಂತ ಕರಿತೀವಿ. ಆ್ಯಕ್ಚುಲಿ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಂದು ಮಗು ಹುಟ್ಟಿದ ತಕ್ಷಣದಿಂದನೇ ಅದು ಪ್ರಜೆ. ಹಾಗಾಗಿ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು. ಇದು ಒಂದನೇ ವಿಷಯ. ಎರಡನೇ ವಿಷಯ, ಮಕ್ಕಳಾಗಿರುವ ಕಾರಣಕ್ಕೆ ಹಲವಾರು ರೀತಿಯಾದಂಥ ಅವರ ಮುಗ್ಧತೆ ಇದೆ. ಅವರಿನ್ನೂ ಕೂಡ ದೈಹಿಕವಾಗಿ ಮಾನಸಿಕವಾಗಿ ಪಕ್ವತೆ ಹೊಂದಿಲ್ಲ. ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದಾಗಿ ಅವರ ಮೇಲೆ ದೌರ್ಜನ್ಯಗಳು ಮಾಡುವಂಥದ್ದು ಇರ್ಬೋದು, ಅವರ ಮೇಲೆ ಅವರನ್ನು ತಾರತಮ್ಯದಿಂದ ನೋಡುವಂಥದ್ದು ಇರ್ಬೋದು, ಅವ್ರ ಮೇಲೆ ಹಿಂಸೆಯನ್ನು ಮಾಡುವಂಥದ್ದು ಇರ್ಬೋದು ನಡೀತಾ ಇದೆ ನಮ್ಮ ಸಮಾಜದಲ್ಲಿ. ಇದಕ್ಕಾಗಿ ಜಗತ್ತಿನಾದ್ಯಂತ ಹಲವಾರು ಧ್ವನಿಗಳನ್ನು ಇನ್ನು ಮತ್ತು ಯಾವುದೇ ರೀತಿಯಾದಂಥ ವಿಕೋಪಗಳು ನಡೆದ್ರೆ, ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳಾದರೆ ಅದರ ಮೊದಲ ಬಲಿಪಶುಗಳಾಗುವಂಥದ್ದು ಮಹಿಳೆಯರು ಮತ್ತು ಮಕ್ಕಳು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದ್ರೆ ಈ ರೀತಿಯ ಮಕ್ಕಳ ಪರವಾಗಿ ಯೋಚನೆ ಮಾಡಿದಂಥ ಹಲವಾರು ಹೋರಾಟಗಾರರು ಮಕ್ಕಳಿಗೆ ವಿಶೇಷವಾದಂಥ ಹಕ್ಕುಗಳು ಬೇಕು ಅನ್ನುವಂಥ ಒಂದು ಧ್ವನಿಯನ್ನು ಎತ್ತಿದ್ರು. ಅದು ಎಲ್ಲ ಪ್ರಯತ್ನದ ಫಲವಾಗಿ ಅಂತೂ 1989ರಲ್ಲಿ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಬಂತು. ಆ ಒಡಂಬಡಿಕೆಗೆ ಭಾರತ ಸರ್ಕಾರ ಕೂಡ ಸಹಿ ಮಾಡಿದೆ 1992ರಲ್ಲಿ. ಇವತ್ತು ಐ ಥಿಂಕ್ 190ಕ್ಕಿಂತ ಹೆಚ್ಚಿನ ದೇಶಗಳು ಒಪ್ಕೊಂಡಿದೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ಅವರವರ ರಾಷ್ಟ್ರಗಳಲ್ಲಿ ಅನುಷ್ಠಾನ ಮಾಡೋದಕ್ಕೆ. ಆ ಒಡಂಬಡಿಕೆಯಲ್ಲಿ ಮಕ್ಕಳಿಗೆ ಸುಮಾರು 54 ಪರಿಚ್ಛೇದಗಳಲ್ಲಿ ಹಕ್ಕುಗಳನ್ನು ವಿಸ್ತಾರವಾಗಿ ಚರ್ಚಿಸಲಾಗಿದೆ. ಆ ಎಲ್ಲ ಹಕ್ಕುಗಳನ್ನು 4 ಕ್ಯಾಟಗರಿ ಗುಚ್ಛವನ್ನಾಗಿ ಮಾಡೋದಾದರೆ, ವರ್ಗೀಕರಿಸೋದಾದರೆ, ಮೊದಲ ಹಕ್ಕುಗಳು ಬದುಕುವ ಹಕ್ಕುಗಳು ಅಂತ ಕರಿತೀವಿ, ರೈಟ್ ಟು ಲಿವ್. ಅದೇ ಭಾಳ ಫಂಡಮೆಂಟಲ್.
ಯಾಕೆಂದರೆ ಈ ಮಕ್ಕಳಿಗೆ ಹಿಂಸೆ ಅನ್ನುವಂಥದ್ದು ನಾವು ಅಂದ್ಕೊಂಡಿದ್ದೀವಿ ಅವ್ರು ಹುಟ್ಟಿದ ಮೇಲೆ ಶುರುವಾಗುತ್ತೆ ಅಂತ. ಹಾಗಿಲ್ಲ, ಮಗು ಇನ್ನು ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ ಹಿಂಸೆ ಶುರುವಾಗುತ್ತೆ. ಉದಾಹರಣೆಗೆ ಅದಕ್ಕೆ ಭಾಳ ಮುಖ್ಯವಾದಂಥ ಒಂದು ಸಾಕ್ಷಿ ಭ್ರೂಣ ಹತ್ಯೆಗಳು. ಯಾಕೆ ಭ್ರೂಣ ಹತ್ಯೆ ಆಗುತ್ತೆ? ಗರ್ಭದಲ್ಲಿರುವಾಗಲೇ ಈ ಮಗು ಹೆಣ್ಣು ಅಂತ ಗೊತ್ತಾದ ತಕ್ಷಣ ಅದನ್ನು ಭ್ರೂಣ ಹತ್ಯೆ ಮಾಡುವಂಥದ್ದು ನೋಡ್ತಾ ಇದ್ದೀವಿ. ಇವತ್ತು ಅಂಥ ಪ್ರಕರಣಗಳು ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇರೋದು ದುರದೃಷ್ಟಕರ ಅಲ್ವೇ? ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಕೂಡ ಇವತ್ತಿಗೂ ಕೂಡ ಭ್ರೂಣ ಹತ್ಯೆ ನಾವು ಸಮಾಜದಲ್ಲಿ ಸಾಕ್ಷಿ ಆಗ್ತಿದ್ದೀವಿ ಅಂತಂದರೆ ಈ ನಮ್ಮ ಸಮಾಜದ ಮಾನವೀಯತೆಯ ವಿಕಾಸ ಯಾವ ಮಟ್ಟಕ್ಕಿದೆ ಅನ್ನೋದನ್ನು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಮಕ್ಕಳಿಗೆ ಅದು ಸೇಫಾಗಿ ಜನಿಸುವುದಕ್ಕೇ ನಾವು ಅವಕಾಶ ಮಾಡಿಕೊಡ್ಬೇಕಲ್ಲ, ಅದಕ್ಕೆ ರೈಟ್ ಟು ಲೀವ್ ಅಂತ ಹೇಳ್ತೀವಿ. ಇದು ಒಂದನೇದು. ಎರಡನೇದು, ಈಗ ಉದಾಹರಣೆ ನಮ್ಮ ಅಂಗನವಾಡಿನಲ್ಲಿ ಬರೀ ಮಕ್ಕಳು ಬರಲ್ಲ, ಗರ್ಭಿಣಿಯರು ಬರ್ತಾರೆ, ಬಾಣಂತಿಯರು ಬರ್ತಾರೆ. ಯಾಕೆ? ಗರ್ಭದಲ್ಲಿ ಇರುವಾಗಲೇ ಈ ದೇಶದ ಒಂದು ಪ್ರಜೆ ಬರ್ತಾವನೆ ಅಥವಾ ಬರ್ತಾ ಇದ್ದಾಳೆ, ಆ ಪ್ರಜೆ ಸದೃಢವಾಗಿ ಬೆಳಿಬೇಕು ಅನ್ನೋ ಕಾರಣಕ್ಕೆ ಪೂರಕ ಪೌಷ್ಟಿಕ ಆಹಾರ ಕೊಡ್ತೀವಿ, ಚುಚ್ಚುಮದ್ದುಗಳು ಕೊಡ್ತೀವಿ, ಆರೋಗ್ಯ ಸೇವೆಗಳನ್ನು ಕೊಡ್ತೀವಿ. ಯಾಕೆಂದರೆ ಮಗು ಗರ್ಭಾವಸ್ಥೆನಲ್ಲೇ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಲಿ, ಮುಂದೆ ಅದು ಸದೃಢವಾಗಿ ಮಗುವಾಗಿ ಬೆಳಲಿ ಅನ್ನೋ ಕಾರಣಕ್ಕೆ. ನೋಡಿ, ಈ ಎಲ್ಲವೂ ಈ ಥರದ ಎಲ್ಲ ಸೌಲಭ್ಯಗಳು ಕೊಡೋದಿದೆಯಲ್ಲ, ಈ ಎಲ್ಲವೂ ಮಕ್ಕಳ ಹಕ್ಕು. ಇವುಗಳನ್ನ ಬದುಕುವ ಹಕ್ಕುಗಳ ವ್ಯಾಪ್ತಿನಲ್ಲಿ ನಾವು ವರ್ಗೀಕರಿಸಿದ್ದೀವಿ. ಎರಡನೇದು, ವಿಕಾಸ ಒಂದು ಹಕ್ಕುಗಳು, ರೈಟ್ ಟು ಡೆವಲಪ್ಮೆಂಟ್ ಅಂತ ಕರಿತೀವಿ. ಬರೀ ಮಗು ಹುಟ್ಟಿದ್ರೆ ಸಾಲದು, ಆ ಮಗು ಸಂಪೂರ್ಣ ವಿಕಾಸ ಆಗಲಿಕ್ಕೆ, ಸಮಗ್ರ ವಿಕಾಸ ಆಗಲಿಕ್ಕೆ ಆ ಮಗುವಿಗೆ ಶಿಕ್ಷಣ ಬೇಕು, ಆರೋಗ್ಯ ಸೇವೆಗಳು ಬೇಕು, ಮನೋರಂಜನೆ ಬೇಕು, ಕ್ರೀಡೆ ಬೇಕು. ನೋಡಿ ಎಷ್ಟು ವ್ಯವಸ್ಥೆ ಇದೆ. ಹಾಗಾಗಿ ನಾವು ಮಕ್ಕಳಿಗೆ ಇವತ್ತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಜಾರಿ ಮಾಡಿದ್ದೀವಿ. ಯಾಕೆಂದರೆ ಮಗು ಬೆಳವಣಿಗೆ ವಿಕಾಸ ಆಗಬೇಕು, ಆ ಮಗುವಿಗೆ ಜ್ಞಾನ ತುಂಬಬೇಕು, ಆ ಮಗು ತನ್ನ ಬದುಕನ್ನು ಸ್ವತಂತ್ರವಾಗಿ ಲೀಡ್ ಮಾಡುವಂಥ ಜ್ಞಾನ ಮೌಲ್ಯಗಳನ್ನು ಮಕ್ಕಳಲ್ಲಿ ತರಬೇಕು ಅನ್ನೋ ಕಾರಣಕ್ಕೆ ಶಾಲೆ ಮತ್ತು ವಸತಿ ನಿಲಯಗಳನ್ನು ತೆಗೆದಿರುವಂಥದ್ದು ಇರ್ಬೋದು, ಕ್ರೀಡಾಂಗಣಗಳನ್ನು ನಿರ್ಮಾಣ ಮಾಡುವಂಥದ್ದು ಇರ್ಬೋದು, ಕ್ರೀಡಾ ಚಟುವಟಿಕೆಗಳನ್ನು ನಡೆಸುವಂತಿರ್ಬೋದು, ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿ ಮಾಡ್ತಾ ಇವೆಲ್ಲ ಇದೆಯಲ್ಲ, ಇವರೆಲ್ಲವೂ ಕೂಡ ಬರುವಂಥದ್ದು ಎಲ್ಲಿಗೆ ಅಂದರೆ ರೈಟ್ ಟು ಡೆವಲಪ್ಮೆಂಟ್ ಅಂತ ಕರಿತೀವಿ ಈ ಹಕ್ಕುಗಳನ್ನು. ಮೂರನೇ ಹಕ್ಕುಗಳು, ರೈಟ್ ಟು ಪ್ರೊಟೆಕ್ಷನ್. ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ, ಮಕ್ಕಳಾಗಿರೋ ಕಾರಣಕ್ಕೆ ಅವ್ರ ಮೇಲೆ ಸಾಕಷ್ಟು ತಾರತಮ್ಯ, ಹಿಂಸೆ, ದೌರ್ಜನ್ಯಗಳು ನಡೆಯುತ್ತೆ ಅಂತ. ಅಂಥ ಎಲ್ಲ ತಾರತಮ್ಯ, ಹಿಂಸೆ, ದೌರ್ಜನ್ಯಗಳಿಂದ ಮಕ್ಕಳಿಗೆ ರಕ್ಷಣೆ ಮಾಡೋದಕ್ಕೆ ಭಾಳ ಇಂಪಾರ್ಟೆಂಟ್. ಉದಾಹರಣೆಗೆ ಬಾಲ್ಯ ವಿವಾಹ, ಪುರಾತನ ಕಾಲದಿಂದ ಭಾರತದಲ್ಲಿರುವ ಬಹುದೊಡ್ಡ ಪಿಡುಗು. ಬಾಲ್ಯ ವಿವಾಹ ಮಾಡಬಾರ್ದು, ಅದು ಶಿಕ್ಷಾರ್ಹ ಅಪರಾಧ ಅಂತಿದೆ. ಆದರೂ ಬಾಲ್ಯ ವಿವಾಹಗಳನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ 2 ದಿನಗಳ ಕಾಲ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ CEO ನೇತೃತ್ವದಲ್ಲಿ 2 ದಿನ ಸಭೆ ನಡೆಸಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಬಾಲ್ಯ ವಿವಾಹಗಳನ್ನು ಸಮರ್ಥವಾಗಿ ನೀವು ತಡೆಗಟ್ಟಬೇಕು ಅಂತ. ಯಾಕೆ? ಮಗು ಇನ್ನೂ ಕೂಡ ಅದೇ ಮಗು, ಅದಕ್ಕೆ ಇನ್ನೊಂದು ಮಗು ಸದ್ಯಕ್ಕೆ ಬೇಕಿಲ್ಲ. ದೈಹಿಕವಾಗಿ ಆಗಲಿ, ಮಾನಸಿಕವಾಗಿ ಆಗಲಿ, ಭಾವನಾತ್ಮಕವಾಗಿ ಆಗಲಿ ಅದು ಇನ್ನೊಂದು ಮಗುವಿಗೆ ಜನ್ಮ ಕೊಡೋದಕ್ಕೆ ಪಕ್ವಾಗಿಲ್ಲ. ಒಂದು ವೇಳೆ ಅಂಥ ಪರಿಸ್ಥಿತಿ ಆದರೆ ಅದು ಗರ್ಭಿಣಿಯಾದಾಗ ಮಕ್ಕಳು ಸಾಯುವ ಸಾಧ್ಯತೆ, ತಾಯಿ ಸಾಯುವ ಸಾಧ್ಯತೆ, ತಾಯಿ ಮರಣ, ಶಿಶು ಮರಣ ಕಾರಣ ಆಗುತ್ತೆ ಅನ್ನೋ ಕಾರಣಕ್ಕೆ ಬಾಲ್ಯ ವಿವಾಹ ಆಗಬಾರ್ದು. ಚೈಲ್ಡ್ ಲೇಬರ್ ನೋಡ್ತಾ ಇದ್ದೀವಿ, ಬಾಲ ಕಾರ್ಮಿಕರು. ಮಕ್ಕಳು ಆಟ ಆಡುವ ಸಂದರ್ಭದಲ್ಲಿ ಬದುಕಬೇಕಾದ ಪರಿಸ್ಥಿತಿನಲ್ಲಿ ಇರುವಾಗ ಅವ್ರನ್ನ ಕಡಿಮೆ ಕೂಲಿಗಾಗಿ, ಹಿಂಸೆಗಾಗಿ ಅವರನ್ನು ದುಡಿಸಿಕೊಳ್ಳುವಂಥ ಪರಿಸ್ಥಿತಿಗೆ ಹೋಗಬಾರ್ದು ಅಂತ ನೋಡ್ತಿದ್ದೀವಿ. ಅಲ್ಲಿ ಆ ಮಕ್ಕಳ ಕೂಡ ಉಲ್ಲಂಘನೆ ನಡೀತಾ ಇದೆ. ಮತ್ತು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು, ಪೋಕ್ಸೋ ಪ್ರಕರಣಗಳು ಇನ್ಕ್ರೀಸ್ ಆಗ್ತಾ ಇದೆ, ಆಘಾತಕಾರಿಯಾಗಿದೆ. ಲೈಂಗಿಕವಾಗಿ ಮಕ್ಕಳನ್ನು ಕುಟುಂಬನೂ ಸೇಫ್ ಅಲ್ಲ, ಹೋಗುವಂಥ ಸಮಾಜನೂ ಸೇಫ್ ಅಲ್ಲ ಅನ್ನೋದಾದರೆ ಮಕ್ಕಳು ಇರೋದೆಲ್ಲಿ? ವಿಶ್ವಸಂಸ್ಥೆ ಮಕ್ಕಳ ಕೂಡ ಒಡಂಬಡಿಕೆಯ ಸೆಕ್ಷನ್ 26 ಏನು ಹೇಳುತ್ತೆ, ಮಕ್ಕಳಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವುದು ಸರ್ಕಾರದ ಆದ್ಯ ಕರ್ತವ್ಯ ಅಂತ ಹೇಳುತ್ತೆ. ಇವತ್ತು ಮಕ್ಕಳ ಅಸಹಜ ಸಾವು ನೋಡ್ತಾ ಇದ್ದೀವಿ, ಆಕ್ಸಿಡೆಂಟ್ಸಲ್ಲಿ ಮಕ್ಕಳು ಸಾವನ್ನಪ್ತಾ ಇರೋದನ್ನು ನೋಡ್ತಾ ಇದ್ದೀವಿ, ವಸತಿ ನಿಲಯಗಳಲ್ಲಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ, ಮಕ್ಕಳ ಮೇಲೆ ದೈಹಿಕ ಮಾನಸಿಕ ಶೋಷಣೆಗಳನ್ನ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೀಗೆ ಇಂಥ ಎಲ್ಲ ಶೋಷಣೆ, ಹಿಂಸೆ, ದೌರ್ಜನ್ಯಗಳಿಂದ ಮಕ್ಕಳನ್ನ ರಕ್ಷಣೆ ಮಾಡೋಕ್ಕೆ ನಮ್ಮಲ್ಲಿ ಹಲವಾರು ಕಾಯ್ದೆಗಳು ಬಂತು. ಉದಾಹರಣೆಗೆ ಜೂನಿಯರ್ ಜಸ್ಟಿಸ್ ಆ್ಯಕ್ಟ್ ಇರ್ಬೋದು, ನಮ್ಮ ಪೋಕ್ಸೋ ಆ್ಯಕ್ಟ್ ಇರ್ಬೋದು. ಇವೆಲ್ಲವೂ ಕೂಡ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ, ಅವರನ್ನು ಒಂದು ಸುರಕ್ಷಿತವಾದಂಥ ವಾತಾವರಣದಲ್ಲಿ ಅವರನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕೆ ಬಂದಂತಹ ಕಾಯ್ದೆಗಳು. ಇಂಥ ಎಲ್ಲ ಹಕ್ಕುಗಳನ್ನು ಮಗುವಿಗೆ ರೈಟ್ ಟು ಪ್ರೊಟೆಕ್ಷನ್ ಅಂತ ಕರಿತೀವಿ. ಇನ್ನೊಂದು ಭಾಳ ಮುಖ್ಯವಾದಂಥ ಹಕ್ಕು, 4ನೇ ಹಕ್ಕುಗಳ ಗುಚ್ಛ, ರೈಟ್ ಟು ಪಾರ್ಟಿಸಿಪೇಷನ್, ಭಾಗವಹಿಸುವ. ಇಷ್ಟೆಲ್ಲವನ್ನೂ ಕೊಟ್ಟು ಕೂಡ ನೀನೇನು ಮಾತಾಡೋ ಅಗತ್ಯ ಇಲ್ಲ, ನಿನಗೇನು ಒಳ್ಳೆಯದು ಅಂತ ನನಗೆ ಗೊತ್ತಿದೆ ಅನ್ನೋದಾದರೆ ಅದು ಪರಿಪೂರ್ಣ ಆಗಲ್ಲ. ಹಾಗಾಗಿ ಮಕ್ಕಳ ಮೇಲೆ ಪರಿಣಾಮ ನೇರವಾಗಿಯೇ ಆಗಲಿ ಪರೋಕ್ಷವಾಗಿಯೇ ಆಗಲಿ ಪರಿಣಾಮ ಬೀರುವ ಎಲ್ಲ ಸಂಗತಿಗಳಲ್ಲೂ ಕೂಡ ಮಕ್ಕಳ ಅಭಿಪ್ರಾಯಗಳನ್ನು ಕೇಳಿಸಿಕೊಳ್ಳುವ ವ್ಯವಸ್ಥೆ ಇರಬೇಕು ಅನ್ನೋದೇ ರೈಟ್ ಟು ಪ್ರೊಟೆಕ್ಷನ್, ಭಾಗವಹಿಸುವಿಕೆ. ಉದಾಹರಣೆಗೆ ಮನೆಯಿಂದ ಹಿಡಿದು
ಆಡಳಿತದವರೆಗೆ ಮಕ್ಕಳಿಗೆ ತಮ್ಮ ಅಭಿಪ್ರಾಯ ಹೇಳ್ಕೊಳಕ್ಕೆ ಅವಕಾಶ ಇರಬೇಕು. ದುರದೃಷ್ಟವಶಾತ್ ಈ ಹಕ್ಕನ್ನು ನಾವು ಕುಟುಂಬದಲ್ಲಿ ನಾವು ಉಲ್ಲಂಘನೆ ಮಾಡ್ತೀವಿ, ಸಮಾಜನೂ ಅದರ ಉಲ್ಲಂಘನೆ ಮಾಡೋದು ನೋಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಯಾವ ಕೋರ್ಸ್ ಓದಬೇಕು ಅಂತ ಇವತ್ತು ಮಕ್ಕಳಿಗೆ ಚಾಯ್ಸ್ ಇಲ್ಲ. ಪೋಷಕರ ಆಸೆ ಇರುತ್ತೆ, ನಾನು ಇಂಜಿನಿಯರ್ ಆಗಬೇಕು ಅಂತಿದ್ದೆ, ನನ್ನ ಕೈಲಾಗಲಿಲ್ಲ, ನನ್ನ ಮಗನ ನಾನು ಇಂಜಿನಿಯರ್ ಮಾಡಬೇಕು. ನಾನು ಡಾಕ್ಟರ್ ಆಗಬೇಕು ಅಂತಿದ್ದೆ, ನನ್ನ ಕೈಲಾಗಲಿಲ್ಲ, ನನ್ನ ಮಗಳನ್ನ ಡಾಕ್ಟರ್ ಮಾಡಬೇಕು. ಅವರ ನಿರೀಕ್ಷೆಗಳನ್ನು ಇವ್ರ ಮೇಲೆ ಏರ್ತಾರೆ ವಿನಃ ನಿಜವಾಗ್ಲೂ ನಿಮ್ಮ ಮಕ್ಕಳು ಏನಾಗಬೇಕು ಅಂತಿದ್ದಾರೆ ಅಂತ ಕೇಳಿಸ್ಕೊಳ್ಳಾಗಿದೆಯೋ? ಎಕ್ಸಾಂಪಲ್ ಹೇಳ್ತಾ ಇರೋದು ಇದು ರೈಟ್ ಟು ಪಾರ್ಟಿಸಿಪೇಟ್, ಅವರ ಧ್ವನಿಗಳನ್ನು ಆಲಿಸುವಂಥದ್ದು ಆಗಬೇಕು ಅಂತ. ಎಷ್ಟೋ ಮಕ್ಕಳು ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಕೋರ್ಸ್ಗೆ ಹೋಗಿ ಅರ್ಧಕ್ಕೆ ತಮ್ಮ ಇಡೀ ಶಿಕ್ಷಣ ಬದುಕನ್ನೇ ಅರ್ಧಕ್ಕೆ ಎಂಡ್ ಮಾಡಿಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಒಂದನೇದು. ಇನ್ನು ಸರ್ಕಾರಿ ವ್ಯವಸ್ಥೆಗೆ ಬರೋಣ. ಈಗ ಶಾಲೆನಲ್ಲಿ ಏನೇನೋ ಕೆಲಸಗಳು ನಡೆಯುತ್ತೆ, ಮಕ್ಕಳು ಕೇಳಿ ಮಾಡ್ತೀವ. ಪಂಚಾಯಿತಿ ಇದೆ, ಪಂಚಾಯಿತಿನಲ್ಲೂ ಮಕ್ಕಳ ರಕ್ಷಣೆ ಮೇಲೆ ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆ ಪಂಚಾಯಿತಿದು ಭಾಳ ಆದ್ಯ ಕರ್ತವ್ಯ ಇದೆ. ಸ್ಥಳೀಯ ಆಡಳಿತ ಅವುಗಳ ರೆಸ್ಪಾನ್ಸಿಬಿಲಿಟಿನಲ್ಲಿ ಮಕ್ಕಳ ಪರವಾದಂಥ, ಇವಾಗ ಉದಾಹರಣೆ ನಮ್ಮ ರಾಜ್ಯ ಸರ್ಕಾರ ನವೆಂಬರ್ 14ರಿಂದ ಜನವರಿ 24ರವರೆಗಿನ 10 ವಾರಗಳನ್ನು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನ ಅಂತ ಘೋಷಣೆ ಮಾಡಿದೆ ಪಂಚಾಯತ್ ರಾಜ್ ಇಲಾಖೆ. ಇಡೀ ದೇಶದಲ್ಲೇ ಯುನೀಕ್ ಇದೆ ಇಂಟರ್ವೆನ್ಷನ್. ನಾವು ಮಕ್ಕಳ ಸ್ನೇಹಿ ಪಂಚಾಯಿತಿ ಅಭಿಯಾನ ಮಾಡೋಕ್ಕೆ ಹೋಗ್ತಾ ಇರುವಾಗ ಮಕ್ಕಳ ಅಭಿಪ್ರಾಯನೇ ಕೇಳಲ್ಲ ಅಂದರೆ ನಾವಿನ್ನೆಂಥ ಮಕ್ಕಳ ಸ್ನೇಹಿ ಪಂಚಾಯಿತಿ ಮಾಡ್ತೀವಿ ಅನ್ನೋ ಪ್ರಶ್ನೆ ಮೂಲಭೂತವಾಗಿ ಬರುತ್ತೆ. ಅದಕ್ಕೆ ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ತಂದ ಒಂದು ಬ್ಯೂಟಿಫುಲ್ ಇಂಟರ್ವೆನ್ಷನ್ ಏನಂದರೆ, ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಕಡ್ಡಾಯವಾಗಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಮಾಡಬೇಕು ಅಂತಿದೆ. ಅವ್ರಿಗಾಗಿ ಸ್ಪೆಷಲ್ ಗ್ರಾಮ ಸಭಾ ಅದಿರೋದೇ ಈ ಕಾರಣಕ್ಕೆ, ರೈಟ್ ಟು ಪಾರ್ಟಿಸಿಪೇಷನ್. ಅವ್ರು ಹೇಳ್ತಾರೆ, ನಮ್ಮ ಶಾಲೆಯಲ್ಲಿ ನೀರಿನ ಸಮಸ್ಯೆ ಇದೆ, ನಮ್ಮ ಶಾಲೆಯಲ್ಲಿ ಟೀಚರ್ ಇಲ್ಲ, ನಮಗೆ ಕ್ರೀಡಾಂಗಣ ಇಲ್ಲ, ಕ್ರೀಡಾ ಸಾಮಗ್ರಿ ಇಲ್ಲ, ಶೌಚಾಲಯಕ್ಕೆ ನೀರು ಬರ್ತಾ ಇಲ್ಲ, ಬಿಸಿಯೂಟಕ್ಕೆ ನಮಗೆ ಇನ್ನೂ ಏನೋ ವ್ಯವಸ್ಥೆ ಇದೆ, ಅಥವಾ ನಮಗೆ ಬರೋ ದಾರಿನಲ್ಲಿ ಯಾರೋ ಸ್ವಲ್ಪ ಸಮಸ್ಯೆ ಮಾಡ್ತಾ ಇದ್ದಾರೆ, ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಹೀಗೆ 10 ವಿಷಯಗಳನ್ನು ಹೇಳ್ಕೊಳ್ಳೋಕೊಂದು ಸ್ಪೇಸ್ ಬೇಕಲ್ಲ. ಆ ಸ್ಪೇಸ್ನ ಕ್ರಿಯೇಟ್ ಮಾಡೋದಕ್ಕೆ ಹಲವಾರು ಸಿಸ್ಟಮ್ಸ್ ಬೇಕು. ಅದರಲ್ಲಿ ತಂದಿರುವಂಥ ಭಾಳ ಇಂಪಾರ್ಟೆಂಟು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ, ಮಕ್ಕಳ ಸ್ನೇಹಿ ಪಂಚಾಯಿತಿ ಅಭಿಯಾನ, ಪ್ರತಿ ಪಂಚಾಯಿತಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಇರಬೇಕು ಅಂತಿದೆ, ಪ್ರತಿ ಪಂಚಾಯಿತಿಯಲ್ಲಿ ಎಜುಕೇಷನ್ ಟಾಸ್ಕ್ ಫೋರ್ಸ್ ಇರಬೇಕು ಅಂತಿದೆ. ನೋಡಿ, ಈಗ ನಾನು ಹೇಳ್ತಿರೋ ಎಲ್ಲ ಕಮಿಟಿಲಿ ಮಕ್ಕಳು ಇರಬೇಕು ಅಂತಿದೆ. ಇವಾಗ ಉದಾಹರಣೆ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಲಿ ಆ ಪಂಚಾಯಿತಿ ವ್ಯಾಪ್ತಿಯ ಹೈಸ್ಕೂಲ್ ಇದ್ದರೆ ಅಲ್ಲಿನ ಒಂದು ಹುಡುಗ ಒಂದು ಹುಡುಗಿನ ನೀವು ಮೆಂಬರ್ ಮಾಡ್ಕೋಬೇಕು ಅಂತಿದೆ. ಎಜುಕೇಷನ್ ಟಾಸ್ಕ್ ಫೋರ್ಸಲ್ಲಿ 2 ಮಕ್ಕಳನ್ನು ಸೇರಿಸ್ಕೋಬೇಕು ಅಂತಿದೆ. ಪ್ರತಿ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ನೀತಿ 2016ರ ಪ್ರಕಾರ ಇಂಪ್ಲಿಮೆಂಟ್ ಆಗಬೇಕು. ಅದರಲ್ಲಿ ಮಕ್ಕಳ ರಕ್ಷಣಾ ಸಮಿತಿ ಮಾಡಿದಾಗ ಸ್ಟೂಡೆಂಟ್ಸ್ ಇರಬೇಕು ಅದರಲ್ಲಿ ಪ್ರತಿನಿಧಿಯಾಗಿ ಅಂತ. ಯಾಕೆ ಅಂದರೆ ಮಕ್ಕಳ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಮಕ್ಕಳ ಸಮಸ್ಯೆ ಕುಂದುಕೊರತೆ ಆಲಿಸ್ತೀರಾ ಅಂತ ಅನ್ನೋದಾದರೆ ನೀವು ಅವ್ರ ಅಭಿಪ್ರಾಯಗಳನ್ನ ಒಳಗೊಳ್ಬೇಕು. ನಿಮ್ಗೇನು ಪರವಾಗಿಲ್ಲ, ಎಲ್ಲ ಕೊಡ್ತೀವಿ, ನಾವು ನಿಮ್ಗೇನು ಇಷ್ಟ ಕಷ್ಟ ಅಂತ ನಮಗೆ ಗೊತ್ತಿದೆ ಅಂತಂದರೆ, ನಾವು ಇಷ್ಟ ಅಂತ ಅನ್ಸಿರೋದು ಮಗುಗೆ ಇಷ್ಟ ಇಲ್ಲದೆ ಇರ್ಬೋದಲ್ಲ. ಅವ್ರ ಅಭಿಪ್ರಾಯಗಳಿಗೆ ಕೊಟ್ಟರೆ, ನಿಜವಾಗ್ಲೂ ಅವ್ರಿಗೆ ಇಂಥ ವ್ಯವಸ್ಥೆನ ಬಾಲ್ಯದಲ್ಲಿ ಕೊಟ್ಟರೆ ಮುಂದೆ ಅವರು ಜವಾಬ್ದಾರಿಯುತ, ಕ್ರಿಯಾಶೀಲ, ಪ್ರಶ್ನೆ ಮಾಡಬಲ್ಲ ನಾಗರಿಕರಾಗಿ ರೂಪುಗೊಳ್ತಾರೆ. ಒಂದನೇದು. ಎರಡನೇದು, ನಮ್ಮ ಆಡಳಿತ ಮತ್ತು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಬಹಳ ಚೆನ್ನಾಗಿ ಭಾಗವಹಿಸ್ತಾರೆ. ಇವತ್ತು ದುರಂತ 73 ಅಮೆಂಡ್ಮೆಂಟ್ ಆಗಿದೆ ಸಂವಿಧಾನಕ್ಕೆ. ಏನು? ಪಂಚಾಯತ್ ರಾಜ್ ವ್ಯವಸ್ಥೆ ಬರಬೇಕು. 74ನೇ ತಿದ್ದುಪಡಿ ನಗರ ಸ್ಥಳೀಯ ಆಡಳಿತಕ್ಕೆ ಸಂಬಂಧಪಟ್ಟು ಹೇಳುತ್ತೆ. ಸ್ಥಳೀಯ ಆಡಳಿತ ಬಂದಿದ್ದೇನೆಂದರೆ ಸ್ಥಳೀಯರ ಭಾಗವಹಿಸುವಿಕೆ ಅದರಲ್ಲಿ ಇರಬೇಕು. ಅವ್ರ ಸಮಸ್ಯೆಗೆ ಅವರೇ ಚಿಂತನೆ ಮಾಡಬೇಕು, ಅವರೇ ಆಕ್ಷನ್ ಮಾಡಬೇಕು, ಅದಕ್ಕೊಂದು ವ್ಯವಸ್ಥೆ ಇರಬೇಕು ಅಂತ ಬಂದಿದ್ದು. ದುರದೃಷ್ಟವಶಾತ್ ಏನಾಗಿದೆ, ಇವತ್ತು ಸ್ಥಳೀಯರ ಭಾಗವಹಿಸುವಿಕೆ ಇಲ್ಲ. ಅಧಿಕಾರ ವಿಕೇಂದ್ರೀಕರಣ ಹೋಯಿತು, ಭ್ರಷ್ಟಾಚಾರದ ವಿಕೇಂದ್ರೀಕರಣ ಆಗಿದೆ. ಹಾಗಾಗಿ ಇವತ್ತಿನ ಮಕ್ಕಳ ಜೊತೆ ನಾವು ಕೆಲಸ ಮಾಡೋಕ್ಕೆ ಶುರುವಾದರೆ ಇಂಥ ಎಲ್ಲ ಆಡಳಿತದಲ್ಲಿ ಪಾರ್ಟಿಸಿಪೇಟ್ ಮಾಡೋಂಥ ಮನೋಭಾವ ಬಾಲ್ಯದಿಂದ ಅವರಲ್ಲಿ ಬರಬೇಕು ಅನ್ನುವಂಥದ್ದು ಆಶಯದಿಂದ ಬದುಕುವ ಹಕ್ಕುಗಳು, ವಿಕಾಸ ಹೊಂದುವ ಹಕ್ಕುಗಳು, ಭಾಗವಹಿಸುವ ಹಕ್ಕುಗಳು, ರಕ್ಷಣೆ ಹೊಂದುವ ಹಕ್ಕುಗಳು, ಇಡೀ ನಮ್ಮ ಮಕ್ಕಳ ಹಕ್ಕುಗಳನ್ನು ಈ 4 ಹಕ್ಕುಗಳ ಗುಚ್ಛಗಳಾಗಿ ನೋಡೋಕ್ಕೆ ಅವಕಾಶ ಇದೆ. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಕ್ಕಳಿರ್ಬೋದು ಅಥವಾ ಸಮಾಜದ ಯಾವುದೇ ಮಕ್ಕಳಿರ್ಬೋದು, ಆ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತಾದರೆ ಅಥವಾ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತಂದರೆ ನಾವು ಮಾಡಬೇಕಾಗಿರುವಂತಹ ಮೊದಲನೇ ಕೆಲಸ ಏನು ಅಂತಂದರೆ 1098 ಈ ನಂಬರ್ಗೆ ಒಂದು ಕರೆಯನ್ನು ಮಾಡಿದರೆ ಅವರು ಸೂಕ್ತವಾದಂತಹ ಪರಿಹಾರವನ್ನು ನೀಡುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಈ ಪಾಲನೆ, ಪೋಷಣೆ, ರಕ್ಷಣೆಯ ಅವಶ್ಯಕತೆ ಇರುವಂತಹ ಮಕ್ಕಳುಗಳ ಕಥೆ ಏನು? ವೀಕ್ಷಕರೇ, ನಾವು ಕಳೆದ ಸುಮಾರು 23-24 ಸಂಚಿಕೆಗಳಲ್ಲಿ ಬೆಂಗಳೂರಿನ ಅನೇಕ ಭಾಗಗಳಿಗೆ ಓಡಾಡ್ತಾ ಇದ್ದೇವೆ. ಅಲ್ಲಿ ನಮಗೆ ಗಮನಕ್ಕೆ ಬಂದಿರುವಂತಹ ಅಂಶ ಏನು ಅಂತಂದರೆ, ಅನೇಕ ಮಕ್ಕಳು ತಮ್ಮ ಹಕ್ಕುಗಳಿಂದ ವಂಚಿತರಾಗ್ತಾ ಇದ್ದಾರೆ.
ಇನ್ನು ಕೆಲವು ಮಕ್ಕಳಿಗೆ ಈ ಪಾಲನೆ, ಪೋಷಣೆ, ರಕ್ಷಣೆಯ ಅವಶ್ಯಕತೆ ಇದ್ದರೂ ಕೂಡ ಅವ್ರಿಗೇನು ಮಾಡಬೇಕು ಅನ್ನುವಂತಹ ದಾರಿ ಗೊತ್ತಾಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಅಶ್ವಾಂಬರದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ನಾವು ಮಾತನಾಡಿಸ್ತಾ ಇದ್ದಾರೆ. ಬಹಳ ಸುಂದರವಾಗಿ ಮಕ್ಕಳ ಹಕ್ಕುಗಳ ಬಗ್ಗೆ ಹೇಳ್ತಾ ಇದ್ರಿ ತಾವು. ಇನ್ನು ಇಷ್ಟೆಲ್ಲ ಕಾನೂನುಗಳಿದೆ, ಮಕ್ಕಳ ರಕ್ಷಣೆಗೋಸ್ಕರ ಅಧಿಕಾರಿಗಳಿದ್ದಾರೆ, ಬೇರೆ ಬೇರೆ ವ್ಯವಸ್ಥೆಗಳಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ಕೂಡ ಮಕ್ಕಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಪ್ರಕರಣಗಳು ನಡೀತಾ ಇದೆ. ಮಕ್ಕಳನ್ನು ಬೇರೆ ಬೇರೆ ಥರ ಕೆಟ್ಟದಾಗಿ ನಡೆಸ್ಕೊಳ್ಳುವಂತಹ ವ್ಯವಸ್ಥೆಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಇದಾಗ್ತಾ ಇದೆ ಸರ್? ಒಂದು ಇದು ಬಹಳ ಗಂಭೀರವಾದಂಥ ಒಂದು ಪ್ರಶ್ನೆ. ಇದನ್ನು ಎರಡು ದೃಷ್ಟಿಕೋನದಲ್ಲಿ ನೋಡ್ಬೋದು. ಒಂದು, ಮಕ್ಕಳ ಮೇಲಿನ ದೌರ್ಜನ್ಯದ ಪ್ರಕರಣಗಳು ಹೆಚ್ಚಳ ಆಗ್ತಾ ಇದೆ ಅನ್ನುವ ಅದನ್ನು ನೆಗೆಟಿವ್ ಸೈಡಲ್ಲೂ ನೋಡ್ಬೋದು. ಅದೇ ರೀತಿ ಒಂದು ಸಕಾರಾತ್ಮಕವಾಗಿ ಕೂಡ ಅದನ್ನು ವಿಶ್ಲೇಷಣೆ ಮಾಡೋಕ್ಕೆ ಅವಕಾಶ ಇದೆ. ನಕಾರಾತ್ಮಕವಾದ ದೃಷ್ಟಿಕೋನ ಏನಪ್ಪ ಅಂದರೆ, ಹೌದೌದು, ಎಷ್ಟು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆಯಪ್ಪ, ಎಷ್ಟು ಕೇಸ್ ದಾಖಲಾಗ್ತಾ ಇದೆ, ಅಯ್ಯೋ ಶಿವನೇ ಅಂತ ನಾವು ಗಂಭೀರವಾಗಿ ಏನು ಮಾಡ್ಕೊಳ್ಳೋಕೆ ಏನಿದೆ ಆತಂಕ ಪಡುವಂಥದ್ದು ಒಂದು ಭಾಗ. ಆದರೆ ಅದನ್ನು ಪಾಸಿಟಿವ್ ವಿಶ್ಲೇಷಣೆ ನಾನು ಏನು ಮಾಡ್ತೀನಿ ಅಂದರೆ, ಯಾವ ವ್ಯವಸ್ಥೆಯಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆದಾಗ ಅವರನ್ನು ಸಮರ್ಥವಾಗಿ ಕೇಳಿಸ್ಕೊಳ್ಳೋ ವ್ಯವಸ್ಥೆ ಮಾಡ್ತಾ ಇದೆಯೋ ಅಲ್ಲಿ ರಿಪೋರ್ಟಿಂಗ್ ಆಗುತ್ತೆ. ಇವಾಗ ಉದಾಹರಣೆ, ತುಂಬ ರಿಪೋರ್ಟಿಂಗ್ ಕಡಿಮೆ ಇದೆ ಅನ್ನೋ ಏರಿಯಾದಲ್ಲಿ ಅಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಕಡಿಮೆ ಇದೆ ಅಂತ ಅರ್ಥ ಅಲ್ಲ, ಅಲ್ಲಿ ರಿಪೋರ್ಟಿಂಗ್ ಆಗ್ತಾ ಇಲ್ಲ. ಅಲ್ಲಿ ಏನಾಗ್ತಾ ಇದೆ, ಸಪ್ರೆಷನ್ ಮಾಡ್ತಾ ಇದ್ದಾರೆ, ದಮನ ಮಾಡಲಾಗ್ತಾ ಇರುತ್ತೆ. ಹಾಗಾಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದನ್ನು ನಾವು ಏನು ಅಂದ್ಕೋಬೇಕು, ಸಕಾರಾತ್ಮಕವಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ಮಕ್ಕಳ ಸಮಸ್ಯೆಗಳನ್ನು ಆಲಿಸಲಾಗ್ತಿದೆ ಅನ್ನೋದನ್ನು ಎನ್ಶೋರ್ ಮಾಡ್ಕೋಬೇಕು ಅನ್ನೋದು ಒಂದು ಭಾಗ. ಎರಡನೆಯದು, ಇದರಲ್ಲಿ ಇಂಪಾರ್ಟೆಂಟು, ದೌರ್ಜನ್ಯಗಳ ಕುರಿತಾಗಿ ಈ ಮಕ್ಕಳ ಹಕ್ಕುಗಳ ಕುರಿತಾಗಿ ಇನ್ನೂ ಕೂಡ ಆಡಳಿತದಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು ಅರಿವಿನ ಮಟ್ಟ ತುಂಬ ಕಡಿಮೆ ಇದೆ. ಅದು ಸಮಸ್ಯೆ. ಇವತ್ತಿಗೂ ಕೂಡ ಮಕ್ಕಳ ವಿಚಾರಗಳು, ಮಕ್ಕಳ ಹಕ್ಕುಗಳು, ಮಕ್ಕಳ ಕಾಯ್ದೆಗಳು, ಮಕ್ಕಳ ಇರುವಂಥ ಮೆಕ್ಯಾನಿಸಮ್ಸ್ ಅಂತ ಏನಿದೆಯೋ ಅದ್ರ ಬಗ್ಗೆ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಇನ್ನೂ ಕೂಡ ಅರಿವಿನ ಪ್ರಮಾಣ ತುಂಬ ಕಮ್ಮಿ ಇದೆ. ಬಹುಶಃ ಈ ಕಾರ್ಯಕ್ರಮ ಆ ಹಿನ್ನೆಲೆಯಲ್ಲಿ ಭಾಳ ಇಂಪಾರ್ಟೆಂಟ್ ಅಂತ ನಾನು ಪರಿಗಣಿಸ್ತೀನಿ. ಉದಾಹರಣೆಗೆ ನಾವು ಮಾತಾಡಿದ ಇಷ್ಟು ಪಾಯಿಂಟ್ ಅಧಿಕಾರಿಗಳಲ್ಲೇ ನಾವು ಪರಿಶೀಲನೆ ಮಾಡೋಕ್ಕೆ ಹೋಗ್ತೀವಿ. ಚೈಲ್ಡ್ ರೈಟ್ಸ್ ಕಮಿಷನ್ ಇಡೀ ರಾಜ್ಯದಾದ್ಯಂತ ಸುತ್ತೀವಿ. ಆಸ್ಪತ್ರೆ ಇರ್ಬೋದು, ಪಂಚಾಯತಿ ಇರ್ಬೋದು, ಶಾಲೆ, PU ಕಾಲೇಜುಗಳಿರ್ಬೋದು, ವಸತಿ ನಿಲಯಗಳಿರ್ಬೋದು, ಕೋಚಿಂಗ್ ಸೆಂಟರ್ಗಳಿರ್ಬೋದು, CCIಗಳು ಮಕ್ಕಳ ಪಾಲನಾ ಕೇಂದ್ರಗಳಿರ್ಬೋದು, ಪೊಲೀಸ್ ಠಾಣೆಗಳಿರ್ಬೋದು, ಎಲ್ಲ ಕಡೆ ಭೇಟಿ ಮಾಡ್ತೀವಿ. ಯಾರು ಕಾಯ್ದೆಗಳನ್ನು ಅನುಷ್ಠಾನ ಮಾಡಬೇಕೋ ಅವ್ರಿಗೆ ಬಹುಪಾಲು ತಳಮಟ್ಟದ ಅಧಿಕಾರಿಗಳಲ್ಲಿ ಈ ಕಾಯ್ದೆಯ ಸ್ಪಷ್ಟತೆ ಕೊರತೆ ಇರೋದನ್ನು ನಾವು ನೋಡ್ತೀವಿ. ಉದಾಹರಣೆಗೆ, ನಾನು ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಅಂತ ಹೇಳಿದೆ, ಪ್ರತಿ ಪಂಚಾಯತಿಯಲ್ಲಿ ಶಿಕ್ಷಣ ಕಾರ್ಯಪಡೆ ಅಂತ ಹೇಳಿದೆ. ಇನ್ನೂ ಸಾಕಷ್ಟು ಕಡೆ ಅನುಷ್ಠಾನ ಆಗಿಲ್ಲ. ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ 2016 ಅಂತ ನಮ್ಮಲ್ಲಿ ಒಂದು ಪಾಲಿಸಿ ಬಂದೇ 2016 ಬಂದಿದೆ. ಇವತ್ತು 2025 ಇದ್ದೀವಿ. ಇನ್ನೂ ಕೂಡ 40% ಶೈಕ್ಷಣಿಕ ಸಂಸ್ಥೆಯಲ್ಲೂ ಈ ಪಾಲಿಸಿ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ. ಏನರ್ಥ? ಒಂದು, ಮಾಹಿತಿಯ ಕೊರತೆ. ಎರಡನೇದು, ಮಾಹಿತಿ ಇದ್ದರೂ ನಿರ್ಲಕ್ಷ್ಯ ಮನೋಭಾವ, ಬಿಡು ನಡೆಯುತ್ತೆ ಅನ್ನೋ ಒಂದು ನಿರ್ಲಕ್ಷ್ಯ ಧೋರಣೆ. ಇದು ಕೂಡ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗೋದ್ರಲ್ಲಿ ಇದು ಕರ್ತವ್ಯ ಲೋಪ ಅಲ್ವೇ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಸಮಾಜಕ್ಕೆ ತುಂಬ ವ್ಯಾಪಕವಾದಂಥ ಅರಿವು ಮೂಡಿಸುವಂಥದ್ದು, ಅದರಲ್ಲೂ ವಿಶೇಷವಾಗಿ ಅಧಿಕಾರಿಗಳು ತಮ್ಮ ಮಕ್ಕಳ ಪರವಾದಂಥ ಕಾಯ್ದೆಗಳನ್ನು ಅನುಷ್ಠಾನ ಮಾಡೋದ್ರಲ್ಲಿ ಏನು ಮಾಡಿದ್ರೆ, ಲೋಪದೋಷ ಮಾಡಿದ್ರೆ ಅವ್ರ ಮೇಲೆ ಶಿಸ್ತು ಕ್ರಮಗಳು ಆಗುವಂಥದ್ದು ಆಗದೇ ಇದ್ದರೆ ಮಕ್ಕಳ ಮೇಲಿನ ದೌರ್ಜನ್ಯಗಳ ಪ್ರಕರಣ ಹೆಚ್ಚಾಗ್ತಾನೆ ಹೋಗುತ್ತೆ ವಿನಃ ಕಮ್ಮಿ ಆಗಲ್ಲ. ಇದು ಮುಖ್ಯವಾದಂಥ ಒಂದು ಭಾಗ. ಇನ್ನೊಂದು, ದೌರ್ಜನ್ಯಗಳು ಪ್ರಕರಣಗಳು ವಿಚಾರ ಬಂದಾಗ ಇದರಲ್ಲಿ ಜನಸಾಮಾನ್ಯರ ಪಾತ್ರ, ಸಮುದಾಯದ ಪಾತ್ರನೂ ಇದೆ. ಉದಾಹರಣೆಗೆ, ನಿಮ್ಮ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೆ ದಿನ ಬೆಳಗ್ಗೆ ಆದರೆ ಸಂಜೆ ಮನೆಗೆ ಸೇರಿದಾಗ ಅಷ್ಟೊತ್ತಿಗೆ ದಾರಿನಲ್ಲಿ ದಾರಿನಲ್ಲಿ, ಅವ್ರ ಆಫೀಸ್ಗೆ ಹೋಗೋ ದಾರಿನಲ್ಲಿ, ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಪ್ರತಿದಿನ ಭಿಕ್ಷಾಟನೆ ಮಾಡೋ ಮಕ್ಕಳು, ಚಿಂದ್ಯಾಯ ಮಕ್ಕಳು, ರೋಗಿಷ್ಠ ಮಕ್ಕಳು, ಅನಾಥ ಮಕ್ಕಳು, ಏಕಪೋಷಕ ಮಕ್ಕಳು, ಭಿಕ್ಷಾಟನೆಯಲ್ಲಿರುವಂಥ ಮಕ್ಕಳು, ಮಾದಕ ವ್ಯಸನಕ್ಕೆ ಒಳಪಟ್ಟಂತಹ ಮಕ್ಕಳು, ಯಾವ್ಯಾವ ಥರದ ವೆರೈಟಿ ಇರುವಂಥ ಮಕ್ಕಳನ್ನ ನಮ್ಮ ಸಮಾಜದಲ್ಲಿ ಕಣ್ಣಿ ಬಿದ್ದೇ ಬೀಳ್ತಾರೆ. ನಾವೇನು ಮಾಡ್ತೀವಿ, ಅಮ್ಮಮ್ಮ ಅಂದರೆ ನಮ್ಮ ಕರುಣೆ, ಅವ್ರಿಗೊಂದು ರೂಪಾಯಿ ಭಿಕ್ಷೆ ಹಾಕೋದ್ರಲ್ಲಿ ಎಂಡ್ ಆಗುತ್ತೆ. ಆದರೆ ಅವರು ಯಾಕೆ ಪರಿಸ್ಥಿತಿ ಬಂದಿದ್ದಾರೆ, ನಾನು ಅದನ್ನು ಮೀರಿ ಏನು ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ಯೋಚನೆ ಮಾಡಲ್ಲ. ಕನಿಷ್ಠ ಪಕ್ಷ ಮಕ್ಕಳ ಸಹಾಯವಾಣಿ 1098 ನಮ್ಮ ಎಲ್ಲರ ಮೊಬೈಲ್ ನಂಬರಲ್ಲಿ ಈ ನಂಬರ್ ಇರಬೇಕು ಅಂತ ನಾನು ವಿನಂತಿಸ್ತೀನಿ. ನಮ್ಮ ಎಲ್ಲ ವೀಕ್ಷಕರಲ್ಲಿ ನಿಮ್ಮ ಮೊಬೈಲ್ ನಂಬರಲ್ಲಿ 1098 ಮಕ್ಕಳ ಸಹಾಯವಾಣಿ 24/7 ಉಚಿತ ಸೇವೆ.
ನೀವು ಮಾಡಬಹುದಾದ ಅದ್ಭುತವಾದಂಥ ಸಹಾಯ ಮಕ್ಕಳ ಕ್ಷೇತ್ರಕ್ಕೆ ಅಂದರೆ ನಿಮ್ಮ ಮುಂದೆ ಮಕ್ಕಳಿಗೆ 18 ವರ್ಷದ ಒಳಗಿನ ಯಾವುದೇ ಮಗುಗೆ ಏನೇ ಸಮಸ್ಯೆ ಆದರೂ ನೀವು ತಕ್ಷಣ ಮಾಡಬಹುದಾದ ಒಂದು ಕೆಲಸ 10 9 8. ಇನ್ನು ಗಂಭೀರ ಮತ್ತು ಕ್ವಿಕ್ ರೆಸ್ಪಾನ್ಸ್ ಬೇಕು ಅಂದರೆ ಪೊಲೀಸ್ ಸಹಾಯವಾಣಿ 112 ಇವೆರಡಕ್ಕೆ ನೀವು ಕರೆ ಮಾಡಬೇಕು. ನಿಮ್ಮ ಮಾಹಿತಿಯನ್ನು ಗೌಪ್ಯವಾಗಿಡಲಾಗುತ್ತೆ. ನಿಮ್ಮನ್ನು ವಿಚಾರಣೆ ಕರೆಯಲ್ಲ, ನಿಮ್ಮನ್ನು ಸಾಕ್ಷಿ ಕೇಳಲ್ಲ. ಸರ್, ಈ ಥರದ ಅವಶ್ಯಕತೆ ಇರುವಂತಹ ಮಕ್ಕಳು ಏನು ಮಾಡಬೇಕು? ಅವರಿಗೆ ಯಾವ ಥರದ ವ್ಯವಸ್ಥೆ ಇದೆ ಅಂತ ನೋಡಿ. ನಮ್ಮ ಮಕ್ಕಳ ಒಂದು ಕ್ಷೇತ್ರದಲ್ಲಿ ಹಲವಾರು ಕಾಯ್ದೆಗಳು ಬಂತು ಅಂತ ಹೇಳಿದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಬಾಲನ್ಯಾಯ ಕಾಯ್ದೆ 2015 ಭಾಳ ಇಂಪಾರ್ಟೆಂಟು ಕಾಯ್ದೆ. ಈ ಕಾಯ್ದೆಯಲ್ಲಿ ಈ ಪಾಲನೆ ಮತ್ತು ರಕ್ಷಣೆ ಅಗತ್ಯ ಇರೋ ಮಕ್ಕಳು ಯಾರು ಅಂತ ವಿವರವಾಗಿ ಡಿಫೈನ್ ಮಾಡಲಾಗಿದೆ. ಈಗಾಗಲೇ ನಾನು ಅದನ್ನು ಪ್ರಸ್ತಾಪ ಮಾಡಿದ್ದೀನಿ. ಉದಾಹರಣೆಗೆ ಅನಾಥ ಮಗು ಇದೆ, ತಂದೆ ತಾಯಿ ಇಲ್ಲ, ಮಗುಗೆ ನೋಡೋರು ಯಾರೂ ಇಲ್ಲ, ಏಕಪೋಷಕ ತಂದೆ ಇಲ್ಲ ತಾಯಿ ಇದ್ದಾರೆ, ಆದರೆ ಅವ್ರ ಮಗುನ ನೋಡ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲಿ ಇಲ್ಲ, ಆಕೆನೂ ಸಂಕಟದಲ್ಲಿದ್ದಾಳೆ ಅಂತ ಕಂಡು ಬಂದರೆ, ಬಾಲ್ಯ ವಿವಾಹ ಆಗೋಗ್ಬಿಟ್ಟಿದೆ, ಅವರು ಪೇರೆಂಟ್ಸು ಏನು ಮಾಡ್ತಾ ಇಲ್ಲ, ಕೇಸ್ ಆಗಿದೆ ಪೋಕ್ಸೋ ಕೇಸಲ್ಲಿ, ಈಗ ತಂದೆ ತಾಯಿಗಳು ಹೆಣ್ಣು ಮಗುನ ಬಿಟ್ಕೊಳ್ತಾ ಇಲ್ಲ ಮನೆಗೆ ಅಂತ ಅನ್ಸಿದ್ರೆ, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಯಿತು ಅಂದರೆ, ಭಿಕ್ಷೆ ಬೇಡ ಮಗು ಕಂಡ್ರೆ, ಚಿಂದಿ ಆಯ್ತಾ ಇರೋದೊಂದು ಯಾವುದೋ ಮಗು ಕಂಡ್ರೆ, ಬಾಲಕಾರ್ಮಿಕದಿಂದ ಅವರು ರಕ್ಷಣೆ ಮಾಡಿರುವಂಥ ಈ ಥರದ ಹಲವಾರು ಮಕ್ಕಳಿಗೆ ಅವ್ರನ್ನ ಪೋಷಣೆ ಮಾಡಬೇಕಾದಂಥನೂ ಅಗತ್ಯ ಇದೆ ಮತ್ತು ರಕ್ಷಣೆ ಕೊಡಬೇಕಾಗೋದು. ಇದನ್ನು ನಾವು ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ತೀವಿ. ಇಂತಹ ಮಕ್ಕಳನ್ನು ನಮ್ಗೆ ಎಲ್ಲೇ ಕಂಡ್ರೆ, ಈಗಾಗಲೇ ಮಾತಾಡಿದ್ವಿ, ಕನಿಷ್ಠ ನಾಗರಿಕರಾಗಿ ನಾವು ಮಾಡಬೇಕಾದ ಕೆಲಸ ಮಕ್ಕಳ ಸಹಾಯವಾಣಿ 10 9 8ಕ್ಕೆ ಕರೆ ಮಾಡೋದು ಒಂದನೇದು. ಎರಡನೇದು, ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನನ್ನ ಕುಟುಂಬ, ನನ್ನ ಮನೆ ಅಕ್ಕಪಕ್ಕದಲ್ಲಿ ಏನೋ ಇಂಥದ್ದು ಇದೆ, ಇಂಥ ಮಗು ಒಬ್ಬ ಇದೆ ಅಂತ ಕಂಡು ಬಂದರೆ, ನಿಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಕ್ಕಳ ಕಲ್ಯಾಣ ಸಮಿತಿ, ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತಿದೆ. ಒಬ್ಬರು ಅಧ್ಯಕ್ಷರು 4 ಜನ ಸದಸ್ಯರಿರಬಹುದಾದಂಥ ಒಂದು ಕ್ವಾಸಿ ಜುಡಿಷಿಯರಿ ಬಾಡಿ ಅಂತ ನಾವು ಕರಿತೀವಿ ಅದನ್ನು. ಅವ್ರಿಗೆ ಆ ಮಗುನ ಅವ್ರ ಮುಂದೆ ತಂದರೆ ಅವರು ಒಂದು ಆದೇಶ ಮಾಡ್ತಾರೆ, ಈ ಮಗುವಿಗೆ ಏನು ಅಗತ್ಯ ಇದೆ, ಒಂದು SIR ಮಾಡಿಸ್ತಾರೆ, ಆ ಮಗುವಿನ ಈ ಸಾಮಾಜಿಕ ಹಿನ್ನೆಲೆಯನ್ನು ತರಿಸ್ಕೊಳ್ತಾರೆ, ಅಧ್ಯಯನ ಮಾಡ್ತಾರೆ, ಈ ಮಗುಗೆ ಏನು ಸಮಸ್ಯೆ ಅಂತ ವಿಶ್ಲೇಷಣೆ ಮಾಡ್ತಾರೆ. ಮಾಡಿ ನೋಡ್ರಪ್ಪ, ಇದು ಈ ಇಲಾಖೆಗೆ ಇದಕ್ಕೊಂದು ವಸತಿ ನಿಲಯ ಬೇಕು ಈ ಮಗುಗೆ, ಅಥವಾ ಬಾಲಕಿಯರ ಬಾಲಮಂದಿರದಲ್ಲಿ ಅಥವಾ ಬಾಲಕರ ಬಾಲಮಂದಿರದಲ್ಲಿ ಇಡುವಂಥದ್ದು, ಅವ್ರಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು, ಶಿಕ್ಷಣ ಅರ್ಧಕ್ಕೆ ಬಿಟ್ಟರೆ ಶಿಕ್ಷಣವನ್ನು ಕಂಟಿನ್ಯೂ ಮಾಡೋಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಇರ್ಬೋದು, ಈ ಸ್ಕಿಲ್ ಡೆವಲಪ್ಮೆಂಟ್ ಇದ್ದರೆ ತರಬೇತಿಗಳನ್ನ ಕೊಡಿಸುವಂಥದ್ದು ಇರ್ಬೋದು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಏನು ಮಾಡ್ತಾರೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವರು ಪ್ರತ್ಯೇಕವಾದಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ CWC ಅವರು ಆದೇಶ ಮಾಡ್ತಾರೆ. ಬೇರೆ ಇಲಾಖೆ ಕೂಡ, ಈಗ ಹೆಲ್ತ್ ರಿಸ್ಕ್ ಇದೆ ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟು ಅದನ್ನು ಜವಾಬ್ದಾರಿ ತಗೋಬೇಕು ಅಂತ ಹೇಳ್ತಾರೆ. ಇದು ಒಂದು ಭಾಗ. ಎರಡನೇ ಭಾಗ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಿದೆಯಲ್ಲ, ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅಂತಿದೆ. ನಾವು ಮಾತಾಡ್ತಿರೋ ಎಲ್ಲ ಸರ್ವೀಸಸ್ನೆಲ್ಲನ ಮಿಷನ್ ವಾತ್ಸಲ್ಯ ಅಂತ ಕರೀತೆ ಭಾರತ ಸರ್ಕಾರ. ಮಿಷನ್ ವಾತ್ಸಲ್ಯ ಇವೆಲ್ಲ ಅದರ ಅಂಡರಲ್ಲಿ ಇರುವಂಥ ವ್ಯವಸ್ಥೆಗಳಿವೆಲ್ಲ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯಕ್ಕೆ ಒಬ್ಬರು IAS ಅಧಿಕಾರಿ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಡೈರೆಕ್ಟರ್ ಇರ್ತಾರೆ. ಅದರಲ್ಲಿ ಹಲವಾರು ಸ್ಕೀಮ್ಸ್ಗಳಿದ್ದಾವೆ. ಉದಾಹರಣೆಗೆ, ಇಂಥ ಮಕ್ಕಳಿಗೆ ಪೋಷಣೆ ಮತ್ತು ರಕ್ಷಣೆ ಅಗತ್ಯ ಇರುವಂಥ ಮಕ್ಕಳಿಗೆ ಒಂದು ಸ್ಕೀಮ್ ಇದೆ, ಪೋಷಕತ್ವ ಯೋಜನೆ ಅಂತ, ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ್ ಅಂತ, ಪ್ರಾಯೋಜಕತ್ವ ಯೋಜನೆ. ಈ ಯೋಜನೆಯಲ್ಲಿ ಅನಾಥ, ಏಕಪೋಷಕ ಆಗಿದ್ದು ಸಂಕಷ್ಟದಲ್ಲಿದ್ದರೆ, ಅಥವಾ ತಂದೆ ಜೈಲಲ್ಲಿರುವಂಥ ಪೋಷಕರಾಗಿದ್ದರೆ, ಇವಾಗ ಉದಾಹರಣೆ ತಾಯಿನ ಸಾಯಿಸ್ಬಿಟ್ಟು ತಂದೆ ಜೈಲಲ್ಲಿ ಹೋಗಿದ್ದಾನೆ, ಈಗ ಮಕ್ಕಳ ಪರಿಸ್ಥಿತಿ ಏನು ಅನ್ನೋದು ಇರುತ್ತೆ ನಮ್ಮಲ್ಲಿ. ಇಂಥ ಯಾವುದಾದ್ರೂ ಮಕ್ಕಳು ನಿಮಗೆ ಕಂಡರು ಅಂದರೆ, ನಿಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕವನ್ನು ಸಂಪರ್ಕ ಮಾಡಿದ್ರೆ ಪ್ರತಿ ತಿಂಗಳು 4,000 ರೂಪಾಯಿ ಅವರಿಗೆ 1 ವರ್ಷಗಳ ಕಾಲ ಕೊಡ್ಲಿಕ್ಕೆ ಅವಕಾಶ ಇದೆ. 1 ವರ್ಷ ಆದಮೇಲೆ ಕಂಟಿನ್ಯೂ ಮಾಡೋಕ್ಕೆ ಅವಕಾಶ ಇದೆ. ಅಲ್ಲಿನ ಇದಕ್ಕೊಂದು ಅನುಮೋದನಾ ಕಮಿಟಿ ಇದೆ, ಪ್ರಾಯೋಜಕತ್ವ ಅನುಮೋದನಾ ಸಮಿತಿ ಅಂತಿದೆ, DC ಅವರ ಅಧ್ಯಕ್ಷತೆಯಲ್ಲಿ. ಅವರು ಅಗತ್ಯ ಬಿದ್ದರೆ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಅದು ಮುಂದುವರ್ಸೋಕ್ಕೆ ಅವಕಾಶ ಇದೆ. ಅಂಥದ್ದೊಂದು ಸ್ಕೀಮ್ನಲ್ಲಿದೆ. ಇವಾಗ ಉದಾಹರಣೆ HIV ಬಾಧಿತ ಅಥವಾ ಪೀಡಿತ ಮಗು ಇದ್ದೀರಿ ಅಂತ ಅಂದ್ಕೊಳ್ಳಿ, ವಿಶೇಷ ಪಾಲನೆ ಯೋಜನೆಯಲ್ಲಿ ಮಕ್ಕಳಿಗೆ ಹಣಕಾಸಿನ ಸಹಾಯಧನವನ್ನು ಕೊಡಲಿಕ್ಕೆ ಅವಕಾಶ ಇದೆ ಪ್ರತಿ ತಿಂಗಳು. ಹೀಗೆ ರಕ್ಷಣೆ ಮತ್ತು ಪೋಷಣೆ ಅಗತ್ಯ ಇರುವಂಥ ಮಕ್ಕಳಿಗೆ ಹಲವಾರು ವ್ಯವಸ್ಥೆಗಳು ನಮ್ಮ ಜಿಲ್ಲಾ ಮಟ್ಟದಲ್ಲಿದ್ದಾವೆ. ಹಾಗಾಗಿ ನಿಮ್ಮ ಜಿಲ್ಲಾ ಮಟ್ಟದ ಮಕ್ಕಳ ಕಲ್ಯಾಣ ಸಮಿತಿ ಯಾರು, ಅವರ ಹೆಸರನ್ನು, ಫೋನ್ ನಂಬರ್ ಇಟ್ಕೊಳ್ಳಿ. ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಯಾರಿದ್ದಾರೆ ಅಂತ ಅವ್ರ ಹೆಸರು ಇಟ್ಕೊಳ್ಳಿ. ನಿಮ್ಮ ಮಕ್ಕಳ ಸಹಾಯವಾಣಿ ಸಂಖ್ಯೆ ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ನೋಡಿ, ಇವು ನಾಗರಿಕರಾಗಿ ನಾವು ಪಾಲನೆ, ಪೋಷಣೆ ಮತ್ತು ರಕ್ಷಣೆ ಅಗತ್ಯ ಇರುವಂಥ ಮಕ್ಕಳನ್ನು ಅಡ್ರೆಸ್ ಮಾಡಲಿಕ್ಕಿರುವಂಥ ಸಾಂಸ್ಥಿಕ ವ್ಯವಸ್ಥೆಗಳು. ಸರ್, ಇನ್ನು ನಾವು ಹೀಗೆ ವಿಚಾರ ಮಾಡ್ತಾ ಹೋದಾಗ ನಮಗೆ ಹಲವಾರು ಜನರು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಕೆಲವೊಂದು ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ ಅಂತ ನಾವು ಕರಿತೀವಿ, ಅವೆಲ್ಲವೂ ಕೂಡ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಅಂಡರಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ.
ಇನ್ನು ಕೆಲವೊಂದು ಅವ್ರದ್ದೇ ಶಾಲೆ ಇರುತ್ತೆ, ಆ ಶಾಲೆಯ ಏನು ಒಳಾಂಗಣದಲ್ಲಿ ಅವ್ರದ್ದು ಹಾಸ್ಟೆಲ್ ಇರುತ್ತೆ, ಅವ್ರದ್ದು ಒಂದು ಭಾಗ ಆಗುತ್ತೆ. ಇನ್ನು ಕೆಲವೊಂದು ಸಂಸ್ಥೆಗಳು ನಾವು ಯಾರೂ ಕೂಡ ಈ ಪಾಲನೆ ಪೋಷಣೆ ರಕ್ಷಣೆ ಅಗತ್ಯ ಬರುವಂತಹ ಮಕ್ಕಳನ್ನು ಇಟ್ಕೊಳ್ಳಲ್ಲ, ನಮ್ಮದು ಶಾಲೆನೂ ಇಲ್ಲ, ಆದರೆ ನಾವು ಬಡತನ ಇರುವಂತಹ ಮಕ್ಕಳನ್ನು ಇಟ್ಕೊಂಡು ಅವ್ರಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ತಮ್ಮ ಪ್ರಕಾರ ಫ್ರೀ ಸ್ಟ್ಯಾಂಡ್ ಅಲೋನ್ ಹಾಸ್ಟೆಲ್ ಅಂತ ಹೇಳಿ. ಇವರಿಗೆ ಯಾರು ಲೈಸೆನ್ಸನ್ನು ಕೊಡ್ತಾರೆ ಸರ್? ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಮತ್ತು ಜ್ವಲಂತ ಸಮಸ್ಯೆ ಇದು. ನಾವು ಚೈಲ್ಡ್ ರೈಟ್ಸ್ ಕಮಿಷನಿಂದ ಕೂಡ ಇದನ್ನು ಅಬ್ಸರ್ವ್ ಮಾಡಿದ್ದೀವಿ. ಉದಾಹರಣೆಗೆ ಕೇರ್ ಪ್ರೊಟೆಕ್ಷನ್ ಅಗತ್ಯ ಇದ್ದರೆ CCI ಇದೆ, ಜುವೆನಲ್ ಜಸ್ಟಿಸ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸರ್ಕಾರಿ ವ್ಯವಸ್ಥೆನೂ ಇದೆ, ಖಾಸಗಿ ವ್ಯವಸ್ಥೆನೂ ಇದೆ, ಅದರಲ್ಲಿ ಅದೇನು ಸಮಸ್ಯೆ ಇಲ್ಲ. ಆದರೆ ಈ ಥರ ಶಿಕ್ಷಣದ ಉದ್ದೇಶಕ್ಕಾಗಿ ಮಕ್ಕಳನ್ನು ಇಟ್ಕೊಂಡಿರುವ ಯಾವುದೋ ಹಾಸ್ಟೆಲ್ಗಳು ಕೆಲವಿದ್ದಾವೆ. ದುರಾದೃಷ್ಟವಶಾತ್ ಇವರು ಯಾವ ಆಕ್ಟ್ ಅಡಿಯಲ್ಲೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇಲ್ಲ. ಮತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಸದ್ಯದ ಮಟ್ಟಿಗೆ ಕರ್ನಾಟಕದಲ್ಲಿ ನಿರ್ದಿಷ್ಟವಾದಂಥ ಮಾರ್ಗಸೂಚಿಗಳು ಕೂಡ ಇಲ್ಲದೇ ಇರೋದು ನಮ್ಮ ಆಯೋಗದ ಗಮನಕ್ಕೂ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಈಗ ಸರ್ಕಾರಕ್ಕೆ ಶಿಫಾರಸು ಮಾಡೋ ಹಂತದಲ್ಲಿದೆ. ನಾವು ಕಳೆದ 2 ವರ್ಷದಲ್ಲಿ ಈ ಥರದನ್ನು ಗಮನಿಸಿ ನಮಗೂ ಈ ಥರದ ಸಮಸ್ಯೆಗಳು ಅಲ್ಲಿ ಇವಾಗ ಉದಾಹರಣೆ ಕೇರ್ ಪ್ರೊಟೆಕ್ಷನ್ ಅಗತ್ಯ ಇರೋ ಮಕ್ಕಳನ್ನ ಇಟ್ಕೊಂಡ್ರೆ CCIಗಳಲ್ಲಿ ಮಕ್ಕಳ ಸಮಸ್ಯೆಯನ್ನು ಪರಿಶೀಲಿಸೋಕ್ಕೆ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಮೂಲಭೂತ ಸೌಕರ್ಯಗಳು ಮಕ್ಕಳಿಗೆ ಸಿಗಬೇಕಾದ ಎಲ್ಲ ಸವಲತ್ತು ಸಿಗ್ತಾ ಇದೆಯಾ ಅಂತ ನೋಡೋದಕ್ಕೆ ಜಿಲ್ಲಾ ತನಿಖಾ ಸಮಿತಿ ಇದೆ, CWC ಅವರು ಹೋಗ್ತಾರೆ, ನಮ್ಮ DLSA ಜಡ್ಜ್ ಅವರು ಅಲ್ಲಿ ಭೇಟಿ ಮಾಡ್ತಾರೆ, ಮಕ್ಕಳ ರಕ್ಷಣಾಧಿಕಾರಿಗಳು ಹೋಗ್ತಾರೆ, ಎಲ್ಲರೂ ನೋಡ್ತಾರೆ. ಬಟ್ ಸ್ಟ್ಯಾಂಡ್ ಅಲೋನ್ ಹಾಸ್ಟೆಲ್ಗೆ ಯಾರೂ ಹೋಗಲ್ಲ, ಯಾರೂ ನೋಡಲ್ಲ, ಯಾಕೆಂದ್ರೆ ಯಾವ ಆಕ್ಟ್ ವ್ಯಾಪ್ತಿನಲ್ಲೂ ಬರ್ತಾ ಇಲ್ಲ ಅವರು. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ಪ್ರತ್ಯೇಕವಾದಂತಹ ಏನಾಗಬೇಕು, ಒಂದು ರೆಸೊಲ್ಯೂಷನ್ಸ್ ಅಂದರೆ ನಿಯಮಾವಳಿಗಳನ್ನು ಗೈಡ್ಲೈನ್ಸ್ನ ರೂಪಿಸಬೇಕು ಅನ್ನೋಂಥ ಒಂದು ಶಿಫಾರಸನ್ನು ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಮಾಡ್ತಾ ಇದೆ ಶೀಘ್ರದಲ್ಲೇ. ಬಹಳ ಸಂತೋಷ ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ರಕ್ಷಣೆ ಹಾಗೆಯೇ ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಇರುವಂತಹ ಕಡಿಮೆ ಸಮಯದಲ್ಲಿ ನೀಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ವಾಹಿನಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಸರ್. ಸರ್ ತಮಗೂ ಕೂಡ ಮತ್ತು ಎಲ್ಲರೂ ವೀಕ್ಷಕರಿಗೂ ಕೂಡ ಧನ್ಯವಾದ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಯಾವುದೇ ಮಕ್ಕಳು ತಮ್ಮ ಹಕ್ಕುಗಳಿಂದ ವಂಚಿತರಾಗ್ತಾ ಇದ್ದರೆ, ಯಾವುದೇ ರೀತಿಯಾದಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವರನ್ನು ರಕ್ಷಿಸುವಂತಹ ಕೆಲಸ ಕೇವಲ ಸರ್ಕಾರದ್ದು, ಇಲಾಖೆಯದು, ಆಯೋಗದ್ದು ಮಾತ್ರ ಅಲ್ಲ, ಭಾರತದ ಪ್ರಜೆಗಳಾಗಿ ನಮ್ಮೆಲ್ಲರ ಕರ್ತವ್ಯ ಕೂಡ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗೋಣ. ಮಕ್ಕಳಿಗೆ ಸಿಗಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು, ಅವರ ಹಕ್ಕುಗಳನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಮಕ್ಕಳನ್ನು ಸದೃಢವಾಗಿ ಬೆಳೆಸೋಣ. ಇದರ ಮುಖಾಂತರ ಸಮರ್ಥ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್.